ಮುರುಡೇಶ್ವರದ ಸಮುದ್ರ ತೀರದಲ್ಲಿ ನಿಂತಾಗ ನನ್ನ ಮುಂದೆ ಅನಂತವಾಗಿ ಹರಡಿರುವ ನೀಲಿ ಬಣ್ಣದ ಸಮುದ್ರ ಮತ್ತು ಅದರ ಪಕ್ಕದಲ್ಲಿ ಪ್ರಶಾಂತವಾಗಿ ವಿರಾಜಮಾನವಾಗಿರುವ ಶಿವನ ಮಹತ್ತರ ಮೂರ್ತಿ ನನ್ನ ಮನಸ್ಸಿನಲ್ಲಿ ಅನೇಕ ಆಲೋಚನೆಗಳನ್ನು ಮೂಡಿಸಿತು. ಸಮುದ್ರದ ಅಲೆಗಳು ಒಂದರ ಹಿಂದೆ ಒಂದರಂತೆ ಬಂದು ತೀರವನ್ನು ಸ್ಪರ್ಶಿಸಿ ಹಿಂದಿರುಗುತ್ತಿದ್ದವು. ಅವುಗಳನ್ನು ನೋಡುತ್ತಾ ಜೀವನವು ಇದೇ ರೀತಿ ಎಂಬ ಭಾವನೆ ಮೂಡಿತು. ಸಂತೋಷ ಮತ್ತು ದುಃಖ, ಗೆಲುವು ಮತ್ತು ಸೋಲುಗಳು ಜೀವನದಲ್ಲಿ ಅಲೆಗಳಂತೆ ಬರುತ್ತವೆ ಮತ್ತು ಹೋಗುತ್ತವೆ. ಆದರೆ ಅವುಗಳ ಮಧ್ಯೆ ಮನಸ್ಸಿನ ಸ್ಥಿರತೆಯನ್ನು ಕಾಪಾಡಿಕೊಳ್ಳುವುದು ಮುಖ್ಯ ಎಂಬ ಸಂದೇಶವನ್ನು ಸಮುದ್ರ ಈ ದಿನ ನನಗೆ ನೀಡಿದಂತೆ ಅನುಭವವಾಯಿತು. ಅಲ್ಲಿಯೇ ಶಾಂತವಾಗಿ ಕುಳಿತಿರುವ ಪರಶಿವನನ್ನು ನೋಡಿದಾಗ ಜೀವನದಲ್ಲಿ ಎಷ್ಟೇ ಸಮಸ್ಯೆಗಳು ಎದುರಾದರೂ ಆತ್ಮವಿಶ್ವಾಸ, ತಾಳ್ಮೆ ಮತ್ತು ಧೈರ್ಯದಿಂದ ಅವುಗಳನ್ನು ಎದುರಿಸಬೇಕು ಎಂಬ ಅರಿವು ಮೂಡಿತು. ಹೊರಗಿನ ಪ್ರಪಂಚ ಎಷ್ಟೇ ಗದ್ದಲಮಯವಾಗಿದ್ದರೂ ನಮ್ಮ ಅಂತರಂಗ ಶಾಂತವಾಗಿದ್ದರೆ ನಾವು ಯಾವುದೇ ಸವಾಲನ್ನು ಜಯಿಸಬಹುದು ಎಂಬ ಪಾಠವನ್ನು ದೃಶ್ಯ ನನಗೆ ಕಲಿಸಿತು. ಸಮುದ್ರದ ವಿಶಾಲತೆ ನನ್ನ ಕನಸುಗಳಿಗೂ ಮಿತಿಯಿಲ್ಲ ಎಂಬ ಭಾವನೆಯನ್ನು ಹುಟ್ಟಿಸಿತು. ಮನುಷ್ಯನು ತನ್ನ ಚಿಂತನೆಗಳನ್ನು ವಿಶಾಲಗೊಳಿಸಿಕೊಂಡು ಸಣ್ಣ ಪುಟ್ಟ ವಿಷಯಗಳಿಗೆ ಮನಸ್ಸನ್ನು ಕುಗ್ಗಿಸಿಕೊಳ್ಳದೆ ಮುಂದೆ ಸಾಗಬೇಕು ಎಂಬ ಪ್ರೇರಣೆ ದೊರೆತಂತಾಯಿತು. ಮುರುಡೇಶ್ವರದ ಆ ಸಂಜೆಯ ಕ್ಷಣ ನನಗೆ ಕೇವಲ ಒಂದು ಪ್ರವಾಸದ ಅನುಭವವಾಗಿರಲಿಲ್ಲ, ಅದು ಜೀವನದ ಅರ್ಥವನ್ನು ಚಿಂತಿಸಲು ಅವಕಾಶ ನೀಡಿದ ಒಂದು ಆಧ್ಯಾತ್ಮಿಕ ಅನುಭವವಾಗಿತ್ತು. ಸಮುದ್ರದ ಪ್ರಶಾಂತತೆ ಮತ್ತು ಶಿವನ ದಿವ್ಯ ಸಾನ್ನಿಧ್ಯ ನನ್ನ ಮನಸ್ಸಿಗೆ ಹೊಸ ಶಕ್ತಿ, ನೆಮ್ಮದಿ ಮತ್ತು ಬದುಕಿನ ಬಗ್ಗೆ ಹೊಸ ದೃಷ್ಟಿಕೋನವನ್ನು ನೀಡಿತು.